ಶ್ರೀ ವಿಶ್ವಾವಸನಂ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ಚತುರ್ಥಿ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ವಿಷ್ಣುವಿನ ಪ್ರಾರ್ಥನೆ, ವಿಷ್ಣು ಸ್ಮರಣೆ ಇವುಗಳನ್ನು ಯಾವುದೇ ಅಧಿಕಾರ, ಮದ, ಅಹಂಕಾರ ಇವುಗಳನ್ನ ಇಟ್ಕೊಳ್ಳದೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮಾಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ. ಭಗವತ್ಪಾದರು ಭಜಗೋವಿಂದಂ 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 ಮೂಢಮತೆ. ಅಯ್ಯ ಮೂಢಮತೆ, ಗೋವಿಂದನನ್ನು ಭಜಿಸು. ಮುಖ್ಯವಾಗಿ ಹೇಳ್ತಾರೆ ಅವರು, ನಿನ್ನ ಧನ, ಯೌವನ, ಗರ್ವ ಇವುಗಳೆಲ್ಲ ಹರತಿ ನಿಮೇಷಾತ್ ಕಾಲ ಸರ್ವಂ, ಒಂದು ಕ್ಷಣದಲ್ಲಿ ಮಾಯ ಆಗೋಗ್ಬಿಡುತ್ತೆ. ನಮ್ಮಲ್ಲಿ ನಾವು ಸಂಪಾದನೆ ಮಾಡಿದ್ದು ಅಂತ ಏನೋ ಅಂದ್ಕೋತೀವಿ, ಈ ಅಧಿಕಾರ, ನಾವು ಸಂಪಾದನೆ ಮಾಡಿದ್ದು ಈ ಹಣ, ನಾವು ಸಂಪಾದನೆ ಮಾಡಿದ್ದು ಗರ್ವ, ಇದೆಲ್ಲ ಅಂತ ಅಂದುಕೊಳ್ತೀವಿ. ಹಾಗಂತ ಅಂದುಕೊಳ್ತಾ ಇರೋವಾಗಲೇ ಕ್ಷಣ ಹರಿದು ಹಾಕ್ಬಿಡುತ್ತೆ ಅದನ್ನು. ಇದ್ದಕ್ಕಿದ್ದ ಹಾಗೇ ಪತನ ಬಂದುಬಿಡುತ್ತೆ, ಇದ್ದಕ್ಕಿದ್ದಾಗೆ ಹಣ ಎಲ್ಲ ಹೊರಟೋಗ್ಬಿಡುತ್ತೆ, ಇದ್ದಕ್ಕಿದ್ದ ಹಾಗೇ ಆ ಸ್ಥಾನಮಾನಗಳೆಲ್ಲ ಕಳೆದೇ ಹೋಗ್ಬಿಡುತ್ತೆ. ಕಾಲಕ್ಕೆ ಆ ಶಕ್ತಿ ಇದೆ. ಹೀಗಾಗಿ ಇದೆಲ್ಲ ನನಗೆ ಕೊಟ್ಟಿದೆಯಾ ನಿನ್ನ ಕೃಪೆ, ನಿನ್ನ ಪರಮ ಆಶೀರ್ವಾದ. ಆದರೆ ನಿನ್ನ ಸೇವೆ ಅನ್ನೋದು ಈ ಅಧಿಕಾರಕ್ಕಿಂತ, ಈ ಹಣಕ್ಕಿಂತ, ಈ ಗರ್ವಕ್ಕಿಂತ ಬಹಳ ದೊಡ್ಡದು. ಈ ಭಾವನೆ ಎಲ್ಲರಿಗೂ ಇರಬೇಕು. ಒಬ್ಬ ಬಡವನಿಗೂ ಇರಬೇಕು, ಬಲ್ಲಿದನಿಗೂ ಇರಬೇಕು, ಅಧಿಕಾರದಲ್ಲಿರ್ತಕ್ಕಂಥವನಿಗೂ ಇರಬೇಕು, ಸೇವಕನಾದವನಿಗೂ ಇರಬೇಕಾಗತ್ತೆ. ತಾರತಮ್ಯಗಳು ಲೋಕದ ವ್ಯವಸ್ಥೆಯಿಂದ ಇದೆ. ಬರೀ ಜಾತಿಯೋ ಮತ್ತೊಂದು ಅಂತಲ್ಲ, ಎಲ್ಲ ಸ್ತರದಲ್ಲೂ ಈ ತಾರತಮ್ಯಗಳಿದ್ದಾವೆ. ಒಂದು ಆಫೀಸ್ಗೆ ಹೋದರೂ ನೀವು ಆ ತಾರತಮ್ಯವನ್ನು ಕಾಣ್ತೀರಾ. ಎಲ್ಲರೂ ಬಾಸ್ ಆಗೋಕ್ಕಾಗತ್ತಾ? ಎಲ್ಲರೂ ಆ ಕ್ಯಾಬಿನಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಆಗಲ್ವೇ? ಹೀಗಾಗಿ ಎಲ್ಲ ವ್ಯವಸ್ಥೆ ಇರೋದೇ ಹೀಗೆ. ಆದರೆ ಇದು ಲೋಕ ವ್ಯವಸ್ಥೆ. ಭಗವಂತನಲ್ಲಿ ಈ ವ್ಯವಸ್ಥೆ ಇಲ್ಲ. ಅವನಿಗೆ ಧನಿಕನೂ ಮೇಲಲ್ಲ, ಏನು ಬಡವನೂ ಕೀಳಲ್ಲ. ಎಲ್ಲ ಒಂದೇ ರೀತಿಯಲ್ಲಿ ಕಾಣ್ತಕ್ಕಂಥವನು. ಧನಿಕನಾದವನು ಬಡವನಾಗ್ಬಿಡಬಹುದು, ಬಡವನಾದವನು ಶ್ರೀಮಂತನಾಗ್ಬಿಡಬಹುದು. ಕಾಲ ವ್ಯತ್ಯಯದಿಂದ ಇದುಂಟಾಗತ್ತೆ. ಸದಾಕಾಲ ಬಡವನನ್ನೂ ನೋಡ್ತಕ್ಕಂಥವನು ಕಾಲದಿಂದ, ಶ್ರೀಮಂತನನ್ನೂ ಕಾಲದಿಂದಲೇ ವೀಕ್ಷಣೆ ಮಾಡ್ತಕ್ಕಂಥವನು ದೊಡ್ಡವನು, ಅವನು ವಿಷ್ಣು. ಹೀಗಾಗಿ ಅವನ ಸ್ಮರಣೆಯನ್ನು ಬಿಟ್ಟುಬಿಟ್ರೆ ಅದು ವಿಪತ್ತಾಗ್ಬಿಡುತ್ತೆ ನಿಮಗೆ ಅಂತ ಈ ಭಜಗೋವಿಂದಂ ಸ್ತುತಿಯಲ್ಲಿ ಭಗವತ್ಪಾದರು ಅದನ್ನು ನೀವು ಓದಿಬಿಟ್ರೆ, ನೀವು ಒಂದು ಸಲ ಕೇಳಿಬಿಟ್ರೆ, ಅದರ ಅರ್ಥ ಮಾಡಿಕೊಂಡ್ರೆ ನಿಮಗೆ ಜೀವನ ತುಂಬ ನಶ್ವರವಾಗಿದೆ. ಭಗವಂತನ ಕೃಪೆ ಒಂದೇ ಮಹಾ ದೊಡ್ಡದು. ಬದುಕಿಗೆ ಬೇಕಾಗಿರ್ತಕ್ಕಂಥ ಆಸರೆ ಕೂಡ ಅದೇ ಆಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇದನ್ನು ಪ್ರತಿ ದಿವಸ ಪ್ರತಿ ಕ್ಷಣ ಒಂದು ಸಲನಾದರೂ ನಾವು ಆ ಭಜಗೋವಿಂದಂ ಒಂದು ಸಲ ಕೇಳ್ಕೋಬೇಕು. ಎಲ್ಲ ಇದೆ ಅದರಲ್ಲಿ, ಸರ್ವವೂ ಅಡಕವಾಗಿಬಿಟ್ಟಿದೆ. ಕಾಲ ಅಂತಕ್ಕಂಥದ್ದು ವ್ಯಕ್ತಿಗಳನ್ನು ಹೇಗೆ ತೇಲಿಸ್ಕೊಂಡು ಹೋಗ್ತಾ ಇದೆ. ಆ ಕಾಲದ ಭರಾಟೆಯಲ್ಲಿ ನಾವು ಸಿಕ್ಕಾಕ್ಕೊಂಡು ಒಂದು ಸಲ ತುಂಬ ತೇಲ್ತೀವಿ, ಒಂದು ಸಲ ಕೆಳಗೆ ಬೀಳ್ತೀವಿ, ಒಂದು ಸಲ ಇನ್ಯಾರೋ ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಹೀಗೆ ಕಾಲ ಎಷ್ಟು ಬಗೆಯ ಭಾವನೆಗಳನ್ನು ತಂದು ಎರಚ್ತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅವರು ವಿವರಿಸಿದ್ದಾರೆ. ಅದು ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ಬದುಕು ಬಹಳ ಇಷ್ಟೇ ಅಂತ ಗೊತ್ತಾಗ್ಬಿಡುತ್ತೆ. ಆ ರೀತಿಯಲ್ಲಿ ಭಗವದ್ ವಿಷ್ಣುವಿನ ಪ್ರಾರ್ಥನೆ ಮಾಡಿ, ನಾನೇನೂ ಅಲ್ಲ, ನಿನ್ನ ಮುಂದೆ ನೀನು ಕೊಟ್ಟದ್ದೆಲ್ಲ ಅದು ನನ್ನ ಬದುಕಿಗೆ ಒಂದು ವರ. ಸಂತೋಷ ಕೊಟ್ಟರೂ ಸರಿ, ಸಂಕಟ ಕೊಟ್ಟರೂ ಸರಿ, ಅದರಿಂದ ಮತ್ತೇನೋ ಪಾಠ, ಮತ್ತೇನೋ ಒಳಿತು ಅದೇ ಇದೆ, ಅದೇ ಇರುತ್ತೆ ಕೂಡ. ಈ ದೃಷ್ಟಿಯಲ್ಲಿ ಭಗವತ್ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.